ಇವತ್ತು ಸಿಂಪಲ್ಲಾಗಿ ಪೆಪ್ಪರ್ ಕಬಾಬ್ ಮತ್ತು ಚಿಲ್ಲಿ ಕಬಾಬ್ ಎಗ್ ರೈಸ್ ಮನೇಲಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಮೊದಲು ಚಿಕ್ಕದಾಗಿ ಈರುಳ್ಳಿಯನ್ನು ಕಟ್ ಮಾಡ್ಕೋಬೇಕು, ನೀಟಾಗಿ ಮಾಡ್ಕೋಬೇಕು. ಈರುಳ್ಳಿ ಒಂದು 3 ತೊಗೊಂಡಿದ್ದೀನಿ. ನಾನಿವಾಗ ಮಾಡ್ತಾ ಇರೋದು ಇಬ್ಬರಿಗಾಗೋಷ್ಟು ಎಗ್ ರೈಸು, 2-3 ಜನನೂ ತಿನ್ನಬಹುದು. ಈರುಳ್ಳಿ ಚಿಕ್ಕದಾಗಿ ಹೆಚ್ಕೊಂಡಾದ್ಮೇಲೆ ಟೊಮೊಟೊ ಹಣ್ಣು ಈ ಥರ ನೀಟಾಗಿ ಹೆಚ್ಕೋಬೇಕು. ಈ ಟೊಮೆಟೊ ಹಣ್ಣು 2 ತೊಗೊಂಡಿದ್ದೀನಿ. 2 ಟೊಮೆಟೊ ಹಣ್ಣು ತೊಗೊಂಡು ನೀಟಾಗಿ ಚಿಕ್ಕದಾಗಿ ಹೆಚ್ಕೋಬೇಕು. ಸ್ವಲ್ಪ ನಾರ್ಮಲ್ ಚಿಕ್ಕದಾದರೂ ಓಕೆ, ಈ ಥರ ಹಚ್ಕೋಬೇಕು. ಆಮೇಲೆ ಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿ ಹಾಕ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂತಂದರೆ ಖಾರ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ. ಇಲ್ಲ ಅಂತ ಅಂದರೆ ಸಿಂಗಲ್ಲಾಗಿ ಹಾಗೆ ಹಾಕಿದ್ರೆ ಸರಿಯಾಗಲ್ಲ. ಸೊ ಆ ಥರ ಹಚ್ಕೊಂಡು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ನಿಂಬೆಹಣ್ಣು ಇಷ್ಟು ಹಾಕ್ಕೊಂಡು ಗ್ಯಾಸ್ ಆನ್ ಮಾಡಿಕೊಂಡು ಸ್ಟವ್ ಮೇಲೆ 1-2 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಅದಕ್ಕೆ ಚಿಲ್ಲಿ ಹಾಕ್ಕೊಳ್ಳಿ, ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಹಸಿ ಅಂಶ ಎಲ್ಲ ಹೋಗಬೇಕು. ಮತ್ತು ಖಾರ ಇದ್ರೂ ಜಾಸ್ತಿ ಈ ಥರ ಎಣ್ಣೆದಲ್ಲಿ ಫ್ರೈ ಮಾಡಿದ್ರೆ ಆಲ್ಮೋಸ್ಟ್ ಖಾರ ಕಡಿಮೆ ಆಗುತ್ತೆ. ಅದಾದಮೇಲೆ ಈರುಳ್ಳಿನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಹಸಿ ವಾಸನೆ ಹೋಗಬೇಕು. ಜೊತೆಗೆ ಸ್ವಲ್ಪ ಫ್ರೈ ಆಗೋ ಥರ ಎಣ್ಣೆಲಿ ಫ್ರೈ ಆದಾಗ ಬರುತ್ತಲ್ಲ ಆ ಥರ ಗೋಲ್ಡ್ ಕಲರ್ ರೀತಿ ಆಗಬೇಕು. ಅಷ್ಟು ಫ್ರೈ ಮಾಡ್ಕೊಳ್ಳಿ, ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಏನು ಹಚ್ಕೊಂಡಿರ್ತೀವಲ್ಲ ಟೊಮೊಟೊ ಹಣ್ಣು, ಆ ಟೊಮೊಟೊ ಹಣ್ಣು ಹಾಕ್ಕೊಂಡು ಮತ್ತು ಅದಕ್ಕೆ ಈ ಶುಂಠಿ ಇರುತ್ತಲ್ಲ, ಶುಂಠಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ, ಆ ಶುಂಠಿ, ಆಮೇಲೆ 2 ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಮಿಕ್ಸ್ ಎಲ್ಲ ಆದಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕಿ. ಉಪ್ಪು ಕಡಿಮೆ ಆದರೂ ತಿನ್ಬೋದು, ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ. ಆಮೇಲೆ 2 ಸ್ಪೂನು ಗರಂ ಮಸಾಲ, ಬರೀ ಕೊತ್ತಂಬರಿ ಪುಡಿ, ಆಮೇಲೆ ಒಂದು ಅರ್ಧ ಸ್ಪೂನು ಸಾಂಬಾರು ಪುಡಿ, ಸ್ವಲ್ಪ ಗರಂ ಮಸಾಲ 1 ಸ್ಪೂನಷ್ಟು, ಆಮೇಲೆ ಎಗ್ ಫ್ರೈ ಮಸಾಲ ಇರುತ್ತಲ್ವ ಅದು, ಎಗ್ ರೈಸ್ ಮಸಾಲ ಅದು 2 ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಹೊಡಿಬೇಕು. ಇಲ್ಲಿ 2 ಆ್ಯಡ್ ಮಾಡಿದ್ದೀನಿ, ಶುಂಠಿ ಹೆಚ್ಕೊಂಡಿರೋದು ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಬೇರೆ ಕೂಡ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಖಾರದ ಪುಡಿ, ಕಲ್ಲರ್ಗೋಸ್ಕರ ಇದು ಖಾರದ ಪುಡಿ ಹಾಕೋದು. ಚೆನ್ನಾಗಿ ಫ್ರೈ ಮಾಡಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಅದು ಹಸಿ ವಾಸನೆ ಇದ್ದರೆ ತಿನ್ನೋಕ್ಕಾಗಲ್ಲ. ಅದಾದಮೇಲೆ ಎಲ್ಲ ಫ್ರೈ ಆದಮೇಲೆ ಎಗ್ಗು ಹಾಕಬೇಕು. ಎಗ್ಗು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಎಗ್ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡು. ಎಗ್ಗೆಲ್ಲ ನೀಟಾಗಿ ಹಾಕ್ಕೊಂಡು 5 ನಿಮಿಷ ಹಾಗೆ ಬಿಟ್ಬಿಡಬೇಕು. ಅದು ಯಾಕೆಂತಂದರೆ ಅಲ್ಲೆಲ್ಲ ಬಬ್ಬಲ್ಸ್ ಥರ ಈ ಥರ ಬರ್ತಾಯಿದೆ ನೋಡಿ, ಆ ಥರ ಬರುತ್ತೆ. ಆ ಥರ ಬರೋವರೆಗೂ ಸುಮ್ಮನೆ ಅದಕ್ಕೆ ಬಿಟ್ಬಿಡಿ. ಎಲ್ಲ ಎಗ್ ಇರೋದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಗ್ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಬೇಯಿಸಿ ಮಾಡಬೇಕು, ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕು. ಇಲ್ಲ ಅಂತಂದರೆ ನಮಗೆ ಡಿಸೆಂಟ್ರಿ ಸ್ಟಾರ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಎಗ್ಗು ಎಷ್ಟು ಒಳ್ಳೆಯದು ದೇಹಕ್ಕೆ ಅಷ್ಟೇ ತುಂಬ ಎಫೆಕ್ಟ್ ಕೊಡುತ್ತೆ. ಒಬ್ಬ ಮನುಷ್ಯ ಒಂದು ಹೊತ್ತಿಗೆ ಅಂದರೆ ಈಗ ಬೆಳಗ್ಗೆ 2 ಎಗ್ ತಿನ್ನಬೇಕು, ಮಧ್ಯಾಹ್ನ 2 ತಿನ್ನಬೇಕು. ಒಂದು ದಿನಕ್ಕೆ 6 ಎಗ್ ಮಾತ್ರ, ಒಂದು ಹೊತ್ತಿಗೆ 2 ಎಗ್ ಮಾತ್ರ ತಿನ್ನಬೇಕು. ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ಒಬ್ಬರು ಮನುಷ್ಯರು ಒಂದು ಹೊತ್ತಿಗೆ 2 ಎಗ್ ಮಾತ್ರ ತಿನ್ನಬೇಕು. ಜಾಸ್ತಿ ತಿಂದರೆ ನಮಗೆ ಅದು ತೊಂದರೆ. ಆವಾಗ ಊಟ ಕಡಿಮೆ ಮಾಡಬೇಕಾಗತ್ತೆ. ಈ ಥರ ನೀಟಾಗೆಲ್ಲ ಫ್ರೈ ಆದಮೇಲೆ ರೈಸ್ ಮಾಡಿಟ್ಕೊಂಡಿರ್ತೀವಲ್ಲ, ರೈಸ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದ ನಂತರ ಟೇಸ್ಟ್ ನೋಡಿಬಿಟ್ಟು ಉಪ್ಪೇನಾದರೂ ಕಡಿಮೆ ಆಗಿದ್ದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಮೇಲೆ, ಆ ರೈಸ್ ಹಾಕಾದ್ಮೇಲೆ. ಆಮೇಲೆ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇನ್ನೊಂದು ಸ್ವಲ್ಪ ಗರಂ ಪೌಡರ್, ಆಮೇಲೆ ಎಗ್ ರೈಸ್ ಮಸಾಲ 2 ಸ್ಪೂನ್, ಮತ್ತೆ 2 ಸ್ಪೂನ್ ಹಾಕಿದ್ದೀನಿ. ಮತ್ತು ಸ್ವಲ್ಪ ಸಾಂಬಾರು ಪುಡಿ, ಸ್ವಲ್ಪ ಗರಂ ಮಸಾಲ 2 ಸ್ಪೂನು, ಸಾಂಬಾರು ಪುಡಿ 1/2 ಸ್ಪೂನು, ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಒಂದು ಅರ್ಧ ಸ್ಪೂನು ಹಾಕಿದ್ದೀನಿ. ಮತ್ತು ಸೋಯಾ ಸಾಸ್ ಹಾಕಿದ್ದೀನಿ. ಸೋಯಾ ಸಾಸ್ ಹಾಕಿದ್ರೆ ಅದೇ ಒಂಥರ ಟೇಸ್ಟ್ ಚೇಂಜ್ ಕೊಡುತ್ತೆ. ಅದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವ ರೀತಿ ಅಂತಂದರೆ ತೆಳಗಡೆ ತಳ ಹಿಡಿದ್ರೂ ಬಿಡಬಾರ್ದು, ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಗ್ ಮಾತ್ರ ತುಂಬ ಚೆನ್ನಾಗಿ ಬೆಂದಿರಬೇಕು, ಇಲ್ಲಾಂದರೆ ತುಂಬ ಎಫೆಕ್ಟ್ ಕೊಡುತ್ತೆ ಇದು ಹೆಲ್ತ್ಗೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ನಿಂಬೆಹಣ್ಣು ಹಚ್ಕೊಂಡಿದ್ವಲ್ಲ, 1 ನಿಂಬೆಹಣ್ಣು ಹಾಕ್ಕೊಳ್ಳಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಮೇಲೆ ಅಲಂಕಾರಕ್ಕೋಸ್ಕರ, ಜೊತೆಗೆ ಟೇಸ್ಟು ಚೆನ್ನಾಗಿರುತ್ತೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಎಗ್ ರೈಸ್ ರೆಡಿ ಆಗುತ್ತೆ. ನೋಡ್ಬೋದು ಯಾವ ಥರ ಆಗಿದೆ ಅಂತ ಹೇಳಿ.
ಎಗ್ ರೈಸ್ ಜೊತೆ ಕಬಾಬ್ ಮಾಡ್ಕೊಂಡಿದ್ವಿ, ಪೆಪ್ಪರ್ ಮತ್ತು ಚಿಲ್ಲಿ ಎರಡೂ ಮಾಡ್ಕೊಂಡಿದ್ವಿ. ಅದನ್ನು ಯಾವ ಥರ ಮಾಡೋದು ಅಂತ ಇದೊಂದೇ ವಿಡಿಯೋದಲ್ಲಿ ಮಾಡೋಕ್ಕಾಗಿಲ್ಲ, ಅದನ್ನು ಇನ್ನೊಂದು ದಿನ ನಿಮ್ಗೆ ತಿಳಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಬೆಳ್ಳುಳ್ಳಿ ಕಬಾಬ್ ಮಾಡ್ತೀರಾ, ಚಿಲ್ಲಿದು ಮತ್ತು ಪೆಪ್ಪರ್ದು ಅದಕ್ಕಿಂತ ಸೂಪರ್ ಆಗುತ್ತೆ. ಪೆಪ್ಪರ್ ಕಬಾಬ್ನ ನಿಮಗೆ ಯಾವ ಥರ ಮಾಡೋದು ಅಂತ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ.